ನಮಸ್ಕಾರ ಎಲ್ಲರಿಗೂ AI ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ KEನ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಕೊನೆಯ ದಿನಾಂಕ ನಿನ್ನೆ ಇತ್ತು. 21/4/2026ಕ್ಕೆ ಕೊನೆಯ ದಿನಾಂಕ ಮುಗಿದಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಿಲ್ಲ ಮತ್ತು ಕೆಲವರಿಗೆ ಸರ್ವರ್ ಸಮಸ್ಯೆಯಿಂದ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಲ್ಲ ಮತ್ತು ಪೇಮೆಂಟ್ ಕೂಡ ಆಗಿರೋದಿಲ್ಲ. ಹಾಗಾಗಿ ಡೇಟನ್ನು ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ. ಇವತ್ತು ಡಿಸೈಡ್ ಮಾಡ್ತಾರೆ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದು. ಇವತ್ತು ಅಪ್ಡೇಟನ್ನು ತಿಳಿಸ್ತಾರೆ. ನಾಳೆ ನಿಮಗೆ ಕನ್ಫರ್ಮ್ ಆಗುತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಅನ್ನೋದು ನಿಮಗೆ ನಾಳೆ ಒಂದು ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಒಂದು ಅಪ್ಡೇಟ್ನಲ್ಲಿ ನಾಳೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲಿಂದ ಇಲ್ಲಿವರೆಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ನೀವು ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿನ ನೋಡ್ಕೋಬೋದು. ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕನ್ನು ಓಕೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇತ್ತೀಚಿನ ಸುದ್ದಿ ಪ್ರಕಟಣೆ ಅಂತ ಇರುತ್ತೆ ನೋಡಿ. ಈ ಒಂದು ಇತ್ತೀಚಿನ ಪ್ರಕಟಣೆ ಅಂತಿದೆಯಲ್ಲ, ಇದರಲ್ಲಿ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿರುವಾಗ ಕನ್ಫರ್ಮ್ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಡೇಟ್ ಎಕ್ಸ್ಟೆಂಡ್ ಮಾಡಿರೋ ಬಗ್ಗೆ ಒಂದು ಆದೇಶ ಆರ್ಡ್ರನ್ನು ಮಾಡಿರ್ತಾರೆ KE ವತಿಯಿಂದ. ಇಲ್ಲಿ ಯಾವುದೇ ರೀತಿ ಇವತ್ತಿನ ಡೇಟಿಗೆ ಇಲ್ಲಿ ನೋಡ್ತಾ ಇದ್ದಾರೆ, ಇವತ್ತಿನ ಡೇಟಿಗೆ ಯಾವುದೇ ರೀತಿ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಅವರು ಕೊಟ್ಟಿರೋದಿಲ್ಲ. ಸೊ ಇವತ್ತು ಡಿಸೈಡ್ ಮಾಡ್ತಾರೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾ ಮಾಡಬೇಡ ಅಂತ. ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಯವರು ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ KEಗೆ. ಅದ ನಂತರ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನೋಡಬೇಕು ಇಲ್ಲಿಂದ ಇಲ್ಲಿವರೆಗೆ ಕೊಡ್ತಾರೆ ಅಂತ. ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಕನ್ಫರ್ಮೇಷನ್ ಬಂದಾಗ ನಾನು ನಿಮಗೆ ಒಂದು ವಿಡಿಯೋ ಕೂಡ ಮಾಡ್ತೇನೆ, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕನ್ಫರ್ಮ್ ಕೂಡ ಇಲ್ಲ ಸ್ನೇಹಿತರೆ. ಹಾಗಾಗಿ ಹೋಪ್ ಇಟ್ಕೊಳ್ಳಿ ಆಗ್ಬೋದು ಅಂತ. ಸೊ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಯಾವ ರೀತಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ನೋಡ್ಕೊಳ್ಳಿ. ಡೇಟ್ ಎಕ್ಸ್ಟೆಂಡ್ ಆದಾಗ ನೀವು ಆ ಥರ ಮೊಬೈಲ್ನಲ್ಲಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡ್ಕೋಬೋದು. ಇದಿಷ್ಟು ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಕೊನೆಯ ದಿನಾಂಕ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಅಥವಾ ಆಗದೇ ಇರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಇನ್ನು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.